ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಿಮಗೆ ಬುದ್ಧಿ ಇಲ್ದೆ ಅದನ್ನ ನಾನ್ ತರ್ಬೇಕಾ ಅಂತ ಬೈದಿದ್ದು. ಯಾರಿಗೇನ್ ಹೇಳ್ಬೇಕು, ಯಾರ್ ಏನ್ ಮಾಡ್ಬೇಕು ಅಂತ ಗೊತ್ತಿರೋದಕ್ಕೆ ನನ್ನ ಈ ಸೀಟಲ್ಲಿ ಕೂರ್ಸಿದ್ದು. ನಿಮ್ಮನ್ನ ಡಿಮೋಟ್ ಮಾಡಿ ನನ್ನ ಪ್ರಮೋಟ್ ಮಾಡಿದ್ದು. ಅರ್ಥ ಆಯ್ತಾ? ಸೊ ನೀವು ಸೂರ್ಯವಂಶದ ಜಯಸೂರ್ಯ ಆದ್ರೆ ನಾನು ಸೂರ್ಯವಂಶದ ನಿತ್ಯ ಜಯಸೂರ್ಯ, MD ಆಫ್ ಜೈ ಗ್ರೂಪ್ ಆಫ್ ಇಂಡಸ್ಟ್ರೀಸ್. ಎಷ್ಟು ಸಲ ಹೇಳಿದ್ನೆ ಹೇಳ್ತೀಯಾ? ಮತ್ತೆ ಎಷ್ಟು ಸಲ ಹೇಳಿದ್ರು ನಿಮ್ ತಲೆಗೆ ಹೋಗ್ತಿಲ್ವಲ್ಲ? ಇನ್ನು MDನೇ ಅನ್ಕೋತಿದ್ದೀರಾ? ಕನಿಷ್ಠ ನನ್ ಗಂಡನ ಸ್ಥಾನಕ್ಕಾದ್ರೂ ನೀವು ನ್ಯಾಯ ಕೊಡ್ತೀರೇನೋ ಅಂತ ಆ ಲಿಸ್ಟ್ ಕೊಟ್ಟಿದ್ದು. ಮೇಡಮ್, ಇನ್ವೆಸ್ಟರ್ಸ್ ಎಲ್ಲ ಮೀಟಿಂಗ್ ಬಂದಿದ್ದಾರೆ, ನೀವು ಬಂದ್ರೆ ಡೀಲ್ ಫಿನಿಶ್ ಆಗತ್ತೆ. ಹೌದಾ? ಅವ್ರು ಹೇಗಿದ್ದಾರೆ ನಾಣಿ ಅವ್ರೆ? ತುಂಬಾ ಹ್ಯಾಪಿ ಆಗಿದ್ದಾರೆ ಮೇಡಮ್. ಎಲ್ರು ನಿಮ್ಮನ್ನ ತುಂಬಾ ಹೊಗಳ್ತಾ ಇದ್ದಾರೆ. ಓ, ಹಾಗಾದ್ರೆ ಆ ಹೊಗಳಿಕೆನ ನಾನು ಕೂಡ ಕೇಳ್ಬೇಕು. ಕಮ್. ಇವಳೆ ನನ್ನ ಪಕ್ಕ ಬರ್ತಿದ್ದಾಳೆ. ಏನ್ರಿ, ಮನೆಗ್ ಬರುವಾಗ ಆ ಲಿಸ್ಟಲ್ಲಿ ಇರೋದೆಲ್ಲ ತರೋಕ್ ಮರಿಬೇಡಿ. ಈ ಲಿಸ್ಟಲ್ಲಿರೋದು ತಂದ್ಕೊಡ್ಬೇಕಾ? ನಿಮಗಿದೆಲ್ಲ ತರ್ಬೇಕು ಅಂದ್ರೆ ಕಷ್ಟ ಆಗತ್ತಲ್ವಾ? ಮತ್ತೆ ಅದಕ್ಕೆ ನಾನು ಯಾವ ಆಫೀಸ್ ಬಾಯ್ ಹತ್ರನೋ ಯಾವ ಸೆಕ್ಯೂರಿಟಿ ಹತ್ರನೋ ಇಲ್ದಿದ್ರೆ ಯಾರೋ ದಾರಿಲಿ ಹೋಗೋ ದಾಸಯ್ಯನ ಹತ್ರ ತರಿಸ್ತೀನಿ ಬಿಡಿ. ಅಯ್ಯೋ ಅಮ್ಮ, ತಲೆ ಕೆಟ್ಟವಳು ಹೇಳ್ದ ಹಾಗೆ ಮಾಡ್ತಾಳೆ, ನನ್ ಮರ್ಯಾದೆ ತೆಗಿತಾಳೆ. ನಾನೇ ತರ್ತೀನಿ. ತುಳಸಿ ತಪ್ಪಿಸ್ಕೊಂಡು 24 ಅವರ್ಸ್ ಆಯ್ತು. ಇಲ್ಲಿವರೆಗೂ ಅವಳ ಬಗ್ಗೆ ಯಾವುದೇ ರೀತಿ ಇನ್ಫಾರ್ಮೇಶನ್ನೂ ಇಲ್ಲ. ಗುಡ್ ಮಾರ್ನಿಂಗ್ ಮೇಡಮ್. ಎಲ್ಲಿದ್ಯಾ? ಅದು ಗಂಗನ ಆಫೀಸ್ ವರ್ಗಿವ್ನಿ ಮೇಡಮ್. ಈಗಷ್ಟೇ ಗಂಗಾ ಒಳಗೋದ್ಲು. ಆ ತುಳಸಿ ಅಲ್ಲಿಗೆ ಬಂದ್ಲಾ? ಇಲ್ಲ ಮೇಡಮ್. ಓಕೆ, ನೀನ್ ಎಲ್ಲಿಗೂ ಹೋಗ್ಬೇಡ. ಆಫೀಸ್ ಹೊರಗಡೆನೇ ಇದ್ದು ತುಳಸಿ ಅಲ್ಲಿಗೆ ಬಂದ್ರೆ ಇಮ್ಮಿಡಿಯೇಟ್ ಆಗಿ ನನ್ನ ಹತ್ರ ಕರ್ಕೊಂಡ್ ಬಾ. ಓಕೆ ಮೇಡಮ್. ಏನ್ ಮಾಡಕ್ಕೂ ಇಲ್ಲಿ ಪ್ರಜ್ಞೆ ಬರ್ಬೇಕಲ್ಲ. 1 ಗಂಟೆ ಆದ್ಮೇಲೆ ಪ್ರಜ್ಞೆ ಬರ್ತದೆ ಅಂದ್ರು. 12 ಗಂಟೆನೇ ಆಯ್ತು, ಇನ್ನೂ ಎದ್ದಿಲ್ಲ. ತಿರ್ಗೇನಾದ್ರೂ ಕೋಮಾಗಿಮಾಗ್ ಹೊಂಟೋದ್ಲಾ? ಈ ಮನೆಗೂ ಬರಲಿಲ್ಲ, ಆಫೀಸ್ಗೂ ಹೋಗಲಿಲ್ಲ. ತುಳಸಿ ಇಲ್ಲೂ ಬರ್ದೆ ಅಲ್ಲೂ ಹೋಗದೆ ಮತ್ತೆಲ್ಲಿಗೆ ಹೋಗಿರ್ಬೋದು? ಎಲ್ಲ ಕೆಲಸನೂ ನಾನೇ ಮಾಡಿ. ಈ ಮಹಾನುಭಾವ ಯಾರು? ಹಲೋ, ಯಾರು ನೀನು?
ಶರತ್ PF ಅವನಿ ಬಿಲ್ಡರ್ ಪಾರ್ಥ. ಮತ್ತೆ ನಮ್ಮ ಆಫೀಸಲ್ಲಿ ಏನ್ ಕೆಲಸ ನಿನಗೆ? ಕೆಲ್ಸಕ್ಕೋಸ್ಕರ ಬಂದೆ. ಏಕೆ ಹಳೆ ಕಂಪ್ನಿಲಿ ನಿನ್ನ ಕತ್ತಿಡ್ದು ಹೊರಗೆ ತಳ್ಳಿದ್ರ? ಅಲ್ಲ, ಜೆ ಸರ್ ಕೆಲ್ಸ ಕೊಡ್ತೀನಿ ಬಾ ಅಂದ್ರು. ನಿತ್ಯ ಮೇಡಮ್ ಹೋಗು ಅಂದ್ರೆ ಹೋಗ್ತೀಯಾ? ಹಲೋ ಮಿಸ್ಟರ್, ಕಮ್ ಕಮ್. ಬಂದೆ ಸರ್. ಸರ್, ಶರತ್ ಸರ್, ಇದು ನನ್ನ ಬಯೋಡೇಟಾ ಸರ್. ಓಕೆ, ಯು ಆರ್ ಅಪಾಯಿಂಟೆಡ್. ನಂಗೆ ಗೊತ್ತಿತ್ತು ಸರ್, ನಾನು ಸೆಲೆಕ್ಟ್ ಆಗ್ತೀನಿ ಅಂತ. ನನ್ನ ಬಯೋಡೇಟಾನೇ ಆ ಥರ ಇದೆ. ಇವನ್ ಬಿಲ್ಡಪ್ ಅರ್ಜೆಂಟ್ ಆಗಿ ವಿಷಯನ ಮೇಡಮ್ಗೆ ಹೇಳ್ಬೇಕು. ಮೇಡಮ್, ನೀನ್ ಇಲ್ಲಿ ತನಕ ನೋಡಿರೋ ಬಾಸ್ ಆಗಲ್ಲ ನಾನು. ಹೌದು ಸರ್, ನೋಡ್ತಿದ್ರೇನೆ ಗೊತ್ತಾಗುತ್ತೆ. ಏನ್ ಗೊತ್ತಾಯ್ತು? ನೀವು ಆನೆ ಹಾಗೆ ಸರ್, ಅದು ಸ್ನಾನ ಮಾಡಲ್ಲ, ನೀವು ಮಾಡ್ತೀರಾ, ಅಷ್ಟೇ ಡಿಫ್ರೆನ್ಸ್. ಮಿಕ್ಕಿದೆಲ್ಲ ಸೇಮ್ ಟು ಸೇಮ್. ಇದು ಕಡಿಮೆ ಆದ್ರೆ ನಿನಗೆ ಒಳ್ಳೇದು. ಈ ಲೂಸ್ ಟಾಕ್ಸ್ ನನ್ನ ಹತ್ರ ಆಡ್ಬೇಡ. ಸಾರಿ ಸರ್. ಬನ್ನಿ ಮೇಡಮ್, ಬನ್ನಿ. ನೀವು ಡೀಲ್ ಪೂರ್ತಿ ಮಾಡೋ ಬರೋದ್ರಲ್ಲಿ ಎಂತ ಕೆಲಸ ಆಗಿದೆ ನೋಡಿ. ಇಲ್ಲಿ ನೋಡಪ್ಪ, ನನ್ನ ಹೆಸರು ಶರತ್ ಸರ್. ಶರತ್, ಈ ಆಫೀಸಲ್ಲಿ ಕೆಲವು ಗುಳ್ಳೆನರಿಗಳಿವೆ, ಅವ್ರ ಜೊತೆ ಸ್ವಲ್ಪ ಹುಷಾರಾಗಿರು. ಹೌದು ಸರ್, ನೋಡಕ್ ಹಾಗೆ ಇದ್ದಾನೆ. ಯಾರು ಆಗಿರೋದು? ನೀನು ಆಗಿರೋದು. ನಾನು ನರಿ ಅಲ್ಲ, ಹುಲಿ, ಟೈಗರ್. ನೀನು ಹುಲಿನೋ ಟೈಗರ್ ಆಗಿದ್ರೆ ಯಾವ್ದಾರ ಕಾಡಲ್ಲ ಜೂ ಅಲ್ಲೇ ಇರ್ಬೇಕಿತ್ತು. ನಮ್ಮ ಆಫೀಸಲ್ಲಿ ಏನ್ ಕೆಲಸ? ನಿನ್ ಕೆಲ್ಸ ಮಾಡೋದಕ್ಕೆ ಬಂದಿರೋದು. ಕೊಟ್ಟೆ ಅಂದ್ರೆ ಮಕ್ಕ ಕುಂಬಳಕಾಯಿ ಬಿಡುತ್ತೆ. ನೀನೇನೋ ನನ್ ಕೆಲಸ ಮಾಡೋದು, ನಾನೇ ನಿನ್ ಕೆಲಸ ಮುಗಿಸ್ತೀನಿ. ಹೇ, ಸ್ಟಾಪ್ ಇಟ್. ನಿಲ್ಸಿ. ನಾಣಿ ಅವ್ರೆ, ಮೇಡಮ್, ಇಲ್ಲಿ ಯಾರ ಹತ್ರ ಕೇಳಿ ಇವರು PA ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು? ಮೇಡಮ್ ಕೇಳ್ತಿದಾರಲ್ಲ ಸರ್, ಆನ್ಸರ್ ದ ಕ್ವಶನ್ ಸರ್. ನೀನ್ ಕೇಳಿದ್ರೆ ನಮ್ ಸರ್ ಉತ್ತರ ಕೊಡ್ಬೇಕು. ನಾನ್ ಕೇಳ್ತಾ ಇರೋದು. ನನಗೆ ಯಾರ ಪರ್ಮಿಷನ್ ಅಗತ್ಯ ಇಲ್ಲ. MD ಅನುಮತಿ ಇಲ್ದೆ ಈ ಆಫೀಸಲ್ಲಿ ಯಾರನ್ನು ತಗೋಬಾರ್ದು ಅಂತ ಹೇಳಿ ನಾಣಿ ಅವರಿಗೆ. ಅಯ್ಯ ಹುಲಿರಾಯ, ತಮ್ಗೆ ಇಲ್ಲಿ ತಿಂಗಳು ಸಂಬಳ ಬರಲ್ಲ ಅಂತ ಮೇಡಮ್ ಹೇಳ್ತಿದ್ದಾರೆ. ನೀವಿನಿಲ್ಲಿ ಹೊರಡ್ಬೋದು. ಈ ತರ ವೇಸ್ಟ್ ಸ್ಟೇಟ್ಮೆಂಟ್ ಕೊಡ್ತೀರಿ ಅಂತ ಮೊದ್ಲೇ ಗೆಸ್ ಮಾಡಿದ್ದೆ ನಾಣಿ. ನನ್ ಗೆಸ್ 100% ಕರೆಕ್ಟ್ ಆಯ್ತು. ಅದಕ್ಕೆ ನನ್ PA ನಾನೇ ಪರ್ಸನಲ್ ಆಗಿ ಅಪಾಯಿಂಟ್ ಮಾಡ್ಕೊಂಡೆ. ನನಗೂ ನನ್ನ ಜನರಿಗೂ ಯಾರ ಭಿಕ್ಷೆನೂ ಅಗತ್ಯ ಇಲ್ಲ. ನನ್ PAಗೆ ನಾನೇ ಸ್ಯಾಲ್ರಿ ಕೊಡ್ತೀನಿ. ಈಗೇನಂತಾರೋ ಕೇಳು ಶರತ್. ಇನ್ನೇನಂತಾರೆ ಸರ್, ಸೀದೋಗಿರೋ ದೋಸೆ ತರ ಆಗಿದೆ ಇವ್ರ ಫೇಸು. ಮೇಡಮ್, ನಮ್ಗೆ ಪಂಚ ಹೋಗೋ ಕಾಲ ಬಂದ್ರೆ ಹೀಗೆ ನಾಣಿ ಅವ್ರೆ. ಹೋಗೋ ಕಾಲ ಅಲ್ಲ, ನನಗೂ ಟೈಮ್ ಬಂದಿದೆ ಅಂತ ಹೇಳು ಶರತ್. ಎಸ್ ಸರ್, ಅವರ್ ಟೈಮ್ ಸ್ಟಾರ್ಟ್ಸ್ ನೌ. ಸ್ಟಾರ್ಟ್ ಆಗೋಕೆ ಟೈಮ್ ಏನಾದ್ರೂ ಕಾರೋ ಬಸ್ ಅನ್ಕೊಂಡಿರಾ? ನಾಣಿ ಅವ್ರೆ, ಮೇಡಮ್, ಇದ್ರ ಹಿಂದೆ ಏನೋ ದೊಡ್ಡ ಕುತಂತ್ರ ಇದೆ ಅಂತ ನನ್ಗೆ ಅನುಮಾನ. ನಾವು ಸ್ವಲ್ಪ ಫೋಕಸ್ ಮಾಡ್ಬೇಕು. ಫೋಕಸ್ ಮಾಡಿದ್ರು ಶೂಟ್ ಮಾಡಿದ್ರು ಇನ್ನು ನಿಮ್ ಬೇಳೆ ನನ್ನ ಹತ್ರ ಬೇಯಲ್ಲ. ಹಲೋ, ನಿನ್ ಕುಕ್ಕರಲ್ಲೂ ಬೇಯಲ್ಲ. ನಿನ್ನೆ ಮೊನ್ನೆ ಬಂದಿರೋ ನಿನಗೆ ಇಷ್ಟು ಬುದ್ಧಿ ಇದ್ರೆ ಬೈ ಬರ್ತ್ ಬ್ರೈನ್ ಶಾರ್ಪ್ ಆಗಿ ಹುಟ್ಟಿದವನು. ನನಗೆಷ್ಟು ಬುದ್ಧಿ ಇರಬೇಡ. ನೀವು ಸೂಪರ್ ಸರ್. ಇದಕ್ ಮುಂಚೆ ನೀನೇನಾದ್ರು ಭಜನೆ ಮಾಡಿ ಕೆಲಸ ಮಾಡ್ತಿದ್ದೆ? ನಾವು ಮಾತಾಡಿದ್ರೆ ವಿಷಲ್ ಹೊಡಿತೀಯ, ಚಪ್ಪಳೆ ಹೊಡಿತೀಯ. ಇಂಥವ್ರನ್ನ ಸರ್ ನೀವು ಕೆಲ್ಸಕ್ಕೆ ಇಟ್ಕೊಂಡಿರೋದು? ಬೆನ್ ಹಿಂದೆ ಇದ್ದು ಚೂರಿ ಚುಚ್ಚೋರ್ಗಿಂತ ಬೆನ್ ತಟ್ಟಿ ಪ್ರೋತ್ಸಾಹ ಕೊಡೋರೆ ಬೆಟರ್ ನಾಣಿ. ನಿನಗೂ ನಿನ್ ಮೇಡಮ್ಗೂ ಬುದ್ಧಿ ಕಲ್ಸೋದಕ್ಕೆ ಈ ಕೆಲಸ ಮಾಡಿದ್ದು. 1 shot 2 birds. ಲೆಟ್ಸ್ ಗೋ ಶರತ್.
ಬನ್ನಿ ಸರ್. ಒಂದೇಟಿಗೆ ಎರಡಕ್ಕಿನ ಅಂದ್ರೆ ಏನ್ ಇವ್ರ ಉದ್ದೇಶ? ಬಾಲು, ನಾನು ಎಲ್ಲಿದ್ದೀನಿ? ಅಮ್ಮಯ್ಯ, ಕಂಡ್ಬಿಟ್ಟ? ಹಾಸ್ಪಿಟ್ಲು ಇದು. ನಾನು ಹೋಗಿ ಡಾಕ್ಟ್ರನ್ನ ಕರ್ಕ ಬರ್ತೀನಿ, ಇರೋ. ಇವಾಗ ಹೇಗಿದ್ಯಮ್ಮ? ನನಗೇನೂ ಆಗಿಲ್ಲ ಸರ್. ಏ ಬಾಲು, ನನ್ನ ಗಂಗನ ಹತ್ರ ಕರ್ಕೊಂಡು ಹೋಗು ಅಂದ್ರೆ ಇಲ್ಲಿ ಕರ್ಕೊಂಡು ಬಂದಿದ್ಯಲ್ಲೋ. ನಿಂದೊಳ್ಳೆ ಕತೆ ಆಯ್ತಲ್ಲ. ನೀನ್ ಯಾವ ಪರಿಸ್ಥಿತಿಲಿದ್ಯೋ ಅರ್ಥ ಆಯ್ತಾದ? ನಿನ್ ಇಲ್ಲಿ ಕರ್ಕೊಂಡ್ ಬರ್ದೇ ಇದ್ದಿದ್ರೆ ಇಷ್ಟೊತ್ತಿಗೆ ಮ್ಯಾಲಕ್ಕೆ ಹೋಗಿರ್ತಿದ್ದೆ. ನೀವಾದ್ರೂ ಹೇಳಿ ಡಾಕ್ಟ್ರೇ. ಹೌದಮ್ಮ, ನೆನ್ನೆ ನೀನು ಸುಸ್ತಾಗಿದ್ದೆ ಅನ್ಕೊಂಡಿದ್ದೆ. ಯಾವುದಕ್ಕೂ ಪ್ರಜ್ಞೆ ಬಂದ ಮೇಲೆ ಕೆಲವು ಟೆಸ್ಟ್ಗಳು ಮಾಡಿದ್ರೆ ನಮಗ್ ಗೊತ್ತಾಗತ್ತೆ. ಹಂಗೇಳಿದ್ರೆ ಇವ್ರಿಗೆಲ್ಲ ಅರ್ಥ ಆಯ್ತದೆ ಡಾಕ್ಟ್ರೇ. ನೋಡತ್ತೆ, ನೀನ್ ಬದುಕೋದು ಕಷ್ಟ ಆಯ್ತದೆ ಅಂತ ಡಾಕ್ಟ್ರು ಹೇಳಿದ್ರು. ಏನೋ ನೀನ್ ಬದುಕಲೇಬೇಕು ಅಂತ ಅನ್ಕೊಂಡು ಮನಸ್ ಮಾಡೋ ತನಕ ನೀನ್ ಸರಿ ಆಗೋದು ಅಸಾಧ್ಯ ಅಂತೆ. ಹೌದು ಕಣೋ, ಗಂಗನ್ನ ಒಂದ್ಸಲ ನೋಡ್ಬೇಕು ಅನ್ನೋ ಆಸೆನೆ ನನ್ನ ಇನ್ನೂ ಬದುಕ್ಸಿದೆ. ಗಂಗಂಗೋಸ್ಕರನೇ ನಾನು ಇನ್ನೂ ಬದುಕಿದ್ದೀನಿ. ನನ್ನ ಗಂಗನ ಹತ್ರ ಕರ್ಕೊಂಡು ಹೋಗೋ. ಈ ಕಂಡೀಷನಲ್ಲಿ ನೀನು ಎಲ್ಲಿಗೂ ಹೋಗ್ಬಾರ್ದಮ್ಮ. ನಿನ್ ಪ್ರಾಣಕ್ಕೆ ತೊಂದರೆ. ಕೇಳಿಸ್ಕಂಡ? ಎಂತ ಪರಿಸ್ಥಿತಿಯಲ್ಲೋ ಮಂಚದಿಂದ ಇಳಿಬಾರ್ದು. ಆ ಗಂಗನ್ಗೆ ಏನ್ ಹೇಳ್ಬೇಕೋ ನನ್ಗೆ ಹೇಳು, ನಾನು ಹೋಗಿ ಅವಳಿಗೆ ಹೇಳ್ತೀನಿ. ಅದು ದೇವ್ರೆ, ಇವನೊಬ್ಬ ದೊಡ್ಡ ಕಳ್ಳ. ಏನೋ ನನಗೆ ಸಹಾಯ ಮಾಡ್ಬಿಟ್ಟ. ಹಾಗಂತ ಇವನ್ನ ಜಾಸ್ತಿ ನಂಬಾರ್ದು. ಏನಿಲ್ಲ ಕಣೋ, ನಾನು ಗಂಗನ್ ನೋಡ್ಬೇಕು. ನನ್ನ ಪ್ರಾಣ ಹೋಗೋದ್ರೊಳಗೆ ಕರ್ಕೊಂಡು ಬಾರೋ. ಅವಳು ನೋಡ್ದೆ ಹೋಗಲ್ಲ ಅಂತೀಯಲ್ಲ. ಸರಿ ಸರಿ, ನಾನು ಹೋಗಿ ಅವಳನ್ನ ಕರ್ಕ ಬರ್ತೀನಿ. ನೀ ರೆಸ್ಟ್ ಮಾಡು. ಡಾಕ್ಟ್ರೇ, ನಮ್ಮ ಅತ್ತೆನ ಸ್ವಲ್ಪ ಹುಷಾರಾಗಿ ನೋಡ್ಕೊಳ್ಳಿ. ನಾನು ಬರೋವರೆಗೂ ಚೆನ್ನಾಗಿ ನೋಡ್ಕೊಳ್ಳಿ. ನಿಜ ಹೇಳ್ಬೇಕಂದ್ರೆ ನನ್ಗೆ ಅವಳ ಹತ್ರ ಭಾಳ ಕೆಲಸ ಐತೆ. ನೀನ್ ಇಲ್ಲೇ ಇರೋ. ನರ್ಸ್, ಪೇಷಂಟ್ಗೆ ಏನಾದ್ರು ತಿನ್ನ ಕೊಟ್ಟು ಟ್ಯಾಬ್ಲೆಟ್ಸ್ ಕೊಡಿ. ಗಂಗಾ, ಎಲ್ಲಿದ್ಯೆ? ನಾನು ಸಾಯೋದ್ರೊಳಗೆ ನೀನ್ ಯಾರು ಅನ್ನೋ ಸತ್ಯನ ನಿನಗೆ ಹೇಳಬೇಕು. ಬೇಗ ಬಾರೆ. ಯಜಮಾನ್ರೇ, ನೀವು ತಂದಿರೋ ಮಲ್ಗೆ ಹೂವು. ನೀವೇ ತಂದಿರೋ ಲಿಪ್ಸ್ಟಿಕ್ಸ್. ನೀವು ತಂದಿರೋ ನೇಲ್ ಪಾಲಿಶ್. ನೀವು ತಂದಿರೋ ಐ ಲ್ಯಾಶಸ್. ನೀವು ತಂದಿರೋ ಚೀಕ್ ರೋಸ್. ನೀವು ತಂದಿರೋ ಪರ್ಫ್ಯೂಮ್. ನೀವು ತಂದಿರೋ ಹಲ್ವಾ.
ಲಿಸ್ಟ್ ಕೊಟ್ರೆ ತರಲ್ಲ ಅಂದ್ರಿ, ಮತ್ತೆ ತಂದ್ರಲ್ಲ. ಅಂದ್ರೆ ಬೆಟ್ಟ ಇಳ್ದು ನನ್ ದಾರಿಗ್ ಬಂದ್ರಾ? ಹಲ್ವಾ ತಗೊಳ್ಳಿ ಯಜಮಾನ್ರೆ. ಅದೆಲ್ಲ ನನ್ಗೋಸ್ಕರ ಅಲ್ಲ, ನಿನ್ಗೋಸ್ಕರನೇ ತಂದಿದ್ದು. ಇದೆಲ್ಲ ನನಗೋಸ್ಕರ ಕೇಳಿದ್ನಾ? ನಿಮಗೋಸ್ಕರನೇ ಅಲ್ವಾ? ನಿಮ್ಗೆ ಅಂದವಾ ಕಾಣೋಕೆ ಅಲ್ವಾ? ಮನ್ಸಲ್ಲಿ ಇಷ್ಟು ಪ್ರೀತಿ ಇಟ್ಕೊಂಡು ಹೊರಗೆ ಪ್ರೀತಿ ಇಲ್ದಿರೋ ತರ ನಡ್ಸೋದ್ ಯಾಕೆ? ಅಡ್ಜಸ್ಟ್ ಮಾಡ್ಕೊಳ್ಳಿ ಬನ್ರಿ. ನನಗೆ ನಿನ್ ಮೇಲೆ ಪ್ರೀತಿ ಇಲ್ಲ. ಆಫೀಸಲ್ಲಿ ನಿನ್ ಮರ್ಯಾದೆ ಹೋಗ್ಬಾರ್ದು ಅಂತ ನೀನ್ ಹೇಳಿದ್ ತಗೊಂಬಂದೆ ಅಷ್ಟೇ. ನನ್ ಮರ್ಯಾದೆ ಬಗ್ಗೆ ಯೋಚನೆ ಇದೆ ಅಂದ್ರೆ ನನ್ ಪ್ರೀತಿಸ್ತೀರಾ ಅಂತ ಅಲ್ವಾ ಅರ್ಥ? ಏಯ್, ಏನಿಲ್ಲ. ಯಾಕಲ್ಲ? ಒಂದ್ ಹೆಣ್ಣಿನ ಮರ್ಯಾದೆ ಬಗ್ಗೆ ಯೋಚಿಸೋದು ಇಬ್ರೇ ಇಬ್ರು. ಒಬ್ರು ತಂದೆ, ಇನ್ನೊಬ್ರು ಕೈ ಹಿಡ್ದವ್ರು. ಹಾಗೆ ಹೇಳಿದ್ರು ನನ್ ಕನ್ವಿನ್ಸ್ ಆಗಲ್ಲ. ಅಯ್ಯೋ 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 ಅಯ್ಯೋ. ನನ್ ಪ್ರೀತಿಲ್ ಬೀಳಿ ಅಂದ್ರೆ ಹಾಗೆ ಕೆಳಗ್ ಬೀಳ್ತೀರಲ್ಲ. ನಾನೇನ್ ಬೀಳ್ಲಿಲ್ಲ, ಜಸ್ಟ್ ಕಾಲ್ ಜಾರಿದಷ್ಟೇ. ಹಾಗ್ ಜಾರೋದೇನೋ ಇಲ್ಲೇ ಜಾರ್ಬೋದಲ್ಲ. ಫಾದರ್ ಆಗಿ ಪ್ರಮೋಷನ್ ಸಿಗುತ್ತೆ. ಮನೆಗ್ ಬಂದಾಯ್ತು. ನಿಮ್ ರೂಮ್ ಒಳಗ್ ಬರಕ್ಕೂ ಬಿಟ್ಟಾಯ್ತು. ನಿಮ್ ಮನ್ಸೊಳಗ್ ಕೂಡ ಬಿಡ್ಬೋದಲ್ಲ. ನಿಮ್ಗೆ ನಾನಂದ್ರೆ ಪ್ರೀತಿ ಇದೆ. ನಮ್ ಶರೀರದಲ್ಲಿ ಹೆಚ್ಚು ಭಾಗ ನೀರೇ ಇರುತ್ತಂತೆ. ಆದ್ರೆ ಏನಾದ್ರೂ ಗಾಯ ಆದ್ರೆ ಮಾತ್ರ ರಕ್ತ ಹೊರಗಡೆ ಬರುತ್ತೆ. ಹಾಗೆ ಹೃದಯದಲ್ಲಿ ರಕ್ತ ಇರುತ್ತೆ. ಆದ್ರೆ ಮನ್ಸಿಗೆ ಗಾಯ ಆದ್ರೆ ಮಾತ್ರ ಕಣ್ಣೀರೇ ಹೊರಗೆ ಬರೋದು.